ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಒಂದೇ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳ ಜಟಾಪಟಿ. ಹೇಮಾವತಿ ಪುನರ್ವಸತಿ ಯೋಜನೆಯ ಕಚೇರಿಯಲ್ಲಿಯ ಭಾರೀ ಹೈಡ್ರಾಮಾ. ಕೆಇಟಿ ತಡೆಯಾಜ್ಞೆ ನಡುವೆಯೂ ಮುಂದುವರೆದ ಗೊಂದಲ. ಕ್ಷುಲ್ಲಕ ಕಾರಣಕ್ಕೆ ಗುಂಡಿನ ದಾಳಿ. ಬಿಯರ್ ಚೆಲ್ಲಿದ್ದಕ್ಕೆ ಗುಂಡು ಹಾರಿಸಿದ ಕಿಡಿಗೇಡಿ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಪ್ರೇಯಸಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ. ಹಾಸನದ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. ಆರೋಪಿಗೆ ಜೀವಾವಧಿ ಶಿಕ್ಷೆ, ಸಹಚರನಿಗೆ ಜೈಲು. ಕಾಡಾನೆ ದಾಳಿಯಿಂದ ಕಾರು ಹಾನಿ. ಅರಣ್ಯ ಇಲಾಖೆ ಭೇಟಿ, ಎಚ್ಚರಿಕೆ ಸೂಚನೆ. ಸಕಲೇಶಪುರದ ಕಡಗರವಳ್ಳಿಯಲ್ಲಿ ಘಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ಒಂದೇ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳು ಪಟ್ಟು ಹಿಡಿದಿರುವ ಅಚ್ಚರಿಯ ಘಟನೆಯೊಂದು ಹಾಸನದ ಹೇಮಾವತಿ ಜಲಾಶಯ ಪುನರ್ವಸತಿ ಯೋಜನೆಯ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳ ಕಚೇರಿಯಲ್ಲಿ ನಡೆದಿದೆ. ಇವತ್ತು ಉಪವಿಭಾಗಾಧಿಕಾರಿ ಗ್ರೇಡ್ 1 ಹುದ್ದೆಯ ವರ್ಗಾವಣೆ ವಿಚಾರವಾಗಿ ಇಬ್ಬರು ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ಹಾಗೂ ಹಗ್ಗ ಜಗ್ಗಾಟ ನಡೆದಿರತಕ್ಕಂಥದ್ದು ಜಿಲ್ಲಾಡಳಿತದ ಕಚೇರಿಯಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇದೀಗ ಹಾಲಿ ಅಧಿಕಾರಿ ಡಾಕ್ಟರ್ ಮಂಜುನಾಥ್ ವಿ ಅವರ ಸ್ಥಾನಕ್ಕೆ ಮಹೇಶ್ ಪಿಎಸ್ ಅವರನ್ನ ನಿಯೋಜಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಇಬ್ಬರು ಅಧಿಕಾರಿಗಳು ಒಂದೇ ಕುರ್ಚಿಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ತಮ್ಮ ನಿವೃತ್ತಿಗೆ ಕೇವಲ ಇನ್ನು 1 ವರ್ಷ ಬಾಕಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಹಾಲಿ ಆಡಳಿತಾಧಿಕಾರಿ ಯಾರೋ ಅಧಿಕಾರಿಯಲ್ಲಿದ್ದಾರೆ ಅವರು ಡಾಕ್ಟರ್ ಮಂಜುನಾಥ್ ಅವರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಿಂದ ವರ್ಗಾವಣೆಗೆ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಕಾರ್ಮಿಕರ ದಿನಾಚರಣೆ ರಜೆ ಇದ್ರೂ ಕೂಡ ಇವತ್ತು ಕಚೇರಿಗೆ ಬಂದ ಅಧಿಕಾರಿಗಳ ನಡುವೆ ಕುರ್ಚಿಗಾಗಿ ತೀವ್ರ ಜಟಾಪಟಿ ನಡೆದಿದೆಯಂತೆ. ತಮ್ಮ ವರ್ಗಾವಣೆಗೆ ಕೆಎಟಿ ತಡೆಯಾಜ್ಞೆ ಇದ್ರೂ ಕೂಡ ಏಪ್ರಿಲ್ 24ರಂದು ತಾನು ಕಚೇರಿಯಲ್ಲಿ ಇಲ್ಲದ ವೇಳೆ ಮಹೇಶ್ ಪಿಎಸ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಮಹೇಶ್ ಅವರು ಮಧ್ಯವರ್ತಿಗಳ ಮೂಲಕ ಈ ಪೋಸ್ಟಿಂಗ್ ಮಾಡಿಸಿಕೊಂಡಿದ್ದಾರೆ ಹಾಗೂ ವರ್ಗಾವಣೆಗೊಂಡ ಬಳಿಕ ಕೆವಿಎಟ್ ಹಾಕಿ ಅಧಿಕಾರ ಸ್ವೀಕರಿಸಿದ್ದಾರೆ ಅಂತ ದೂರಿದ್ದಾರೆ. ಇನ್ನು ತಮ್ಮ ಬಳಿ ತಡೆಯಾಜ್ಞೆ ಆದೇಶವಿದ್ದು ಅದನ್ನ ಪಾಲಿಸುವಂತೆ ಡಾಕ್ಟರ್ ಮಂಜುನಾಥ್ ಅವರು ಮಹೇಶ್ ಅವರಿಗೆ ಪಟ್ಟು ಹಿಡಿದಿದ್ದಾರೆ. ಇನ್ನು ಮೇಲಧಿಕಾರಿಗಳ ಸೂಚನೆ ಇಲ್ಲದೆ ತಾನು ಚೇರ್ ಬಿಟ್ಟು ಎದ್ದೇಳುವುದಿಲ್ಲ. ಕೆಎಟಿ ಸ್ಟೇ ಇದ್ದರೂ ಕೂಡ ಮೇಲಧಿಕಾರಿಗಳು ಅಧಿಕೃತವಾಗಿ ತಿಳಿಸುವವರೆಗೆ ಕಚೇರಿಯಿಂದ ತೆರಳದಿಲ್ಲ ಅಂತ ಮಹೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ. 24ರಂದು 24/4/2026ರಂದು ಮಹೇಶ್ ಪಿ ಎಸ್ ಅನ್ನೋರು ಗ್ರೇಟರ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡ್ತಾ ಸಹಾಯಕ ಆಯುಕ್ತರು ಆಡಳಿತಾಧಿಕಾರಿ ಇದರಲ್ಲಿ ಕೆಲಸ ಮಾಡ್ತಿದ್ದವರು ಮೀಡಿಯೇಟರ್ ಲಾಬಿ ತಮ್ಮ ಮುಂದೆನೇ ಒಬ್ಬರು ಇಲ್ಲಿ ಕೂತಿದ್ದಾರಲ್ಲ ಮೀಡಿಯೇಟರ್ ಲಾಬಿ ಮೂಲಕ HRP ಗ್ರ್ಯಾಂಟ್ಸ್ ವಿಚಾರದಲ್ಲಿ ಇಲ್ಲಿ ವರ್ಗಾವಣೆ ಮಾಡಿಕೊಂಡು ಬಂದಿರ್ತಾರೆ. ನಂದು ಇನ್ನೊಂದು ವರ್ಷ ಮಾತ್ರ ಇಲ್ಲಿ ಸರ್ವಿಸ್ ಬಾಕಿ ಇದ್ದು ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡಿದ್ದೆ 1 ವರ್ಷ ಮುಂದುವರಿಸಬೇಕು ಅಂತ. ಬಟ್ ಇದು ಮಧ್ಯವರ್ತಿಗಳ ಮೂಲಕ ಅವರೇ ಕೆವಿಟಿ ಮತ್ತು ಹೈಕೋರ್ಟ್ಗೆ ಕೆವಿಎಟ್ಗಳನ್ನು ಫೈಲ್ ಮಾಡಿಕೊಂಡು ಆ ಕೆವಿಎಟ್ ಫೈಲ್ ಮಾಡಿದ್ದನ್ನು ನನಗೆ ವಿಷಯ ಗೊತ್ತಿಲ್ಲದೇ ಡ್ರಾಯರಲ್ಲೇ ಇವರು ಕಾಪಿಗಳಿಟ್ಕೊಂಡು ನನಗೆ ಸರ್ವ್ ಮಾಡಿರೋದಿಲ್ಲ. ಆದರೂ ಸಹ ಕೆಇಟಿ ಆದೇಶ ಮಾಡಿದ್ದಾರೆ, ಅದು ನನ್ನ ರಿಲೀವ್ ಮಾಡೋಕ್ಕೆ ಬರೋದಿಲ್ಲ ಮತ್ತು ಕಂಟಿನ್ಯೂಷನ್ ಆಗಬೇಕು ಮತ್ತು ಇವರಿಗೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋವಂಥದ್ದು ಆದೇಶ ಆಗಿದೆ. ಅವ್ರಿಗೆ ಗೊತ್ತಿದೆ, KS ಅಧಿಕಾರಿಯವರು ಆದೇಶ ಗೊತ್ತಿದ್ದರೂ ಸಹ ಅವರು ನಿನ್ನೆನೇ ನಾನು ಬಂದು ಇಲ್ಲಿ ಕಂಟಿನ್ಯೂಷನ್ ಆಗಿ ವರದಿನೂ ಸಹ ಸರ್ಕಾರಕ್ಕೆ ಕಳಿಸಲಾಗಿದೆ ಆಲ್ರೆಡಿ. ನಿನ್ನೆ ಸಂಜೆ ಅಸಿಸ್ಟೆಂಟ್ ಕಮಿಷನರ್ GBNಲ್ಲಿದೆ, ಗ್ರೇಟರ್ ಬೆಂಗಳೂರು ಅಥಾರಿಟಿನಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಏನು ದಿನಾಂಕ 23/4/2026 ಆದೇಶ ಅಧಿಸೂಚನೆ ಆಗಿದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಿಂದ. ಏನು 14/18 ಆಡಳಿತ ಸೇವಾ ಇಲಾಖೆ 2026 ದಿನಾಂಕ 23/4/2026 ಅಧಿಸೂಚನೆ ಆಗಿದೆ. ಅಧಿಸೂಚನೆ ನನಗೆ ವಿಶೇಷ ಭೂಸ್ವಾಧೀನಾಧಿಕಾರಿ ಹೇಮಾವತಿ ಜಲಾಶಯ ಯೋಜನೆ ಹಾಸನ ಶ್ರೀ ಮಂಜುನಾಥ್ ವಿ ಅವರ ಜಾಗಕ್ಕೆ ನನಗೆ ವರ್ಗಾವಣೆಗೊಳಿಸಿ ಆದೇಶಿಸಿದ್ದಾರೆ. ಅದರಂತೆ ನಾನು ನೆಕ್ಸ್ಟ್ ಡೇ 24/4/2026ರಂದು ಅಪರಾಹ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ನಾನು ಇಲ್ಲಿ CTCನ ಮಾಡಿದ್ದೀನಿ, ಅಸೀವ್ ಮಾಡಿದ್ದೀನಿ. ಚಾರ್ಜ್ ತಗೊಂಡ ನಂತರ ಇಲ್ಲಿವರೆಗೂ ನಿನ್ನೆ ಕೂಡ ಕೆಲಸ ಮಾಡಿದ್ದೀನಿ. ನಿನ್ನೆ ಭೂ ಮಂಜೂರಾತಿ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕುಣ್ಣೂರು ಹೋಬಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಂಗ ನಿಂದನಾ ಅರ್ಜಿಗಳಿತ್ತು. ಅದರಿಂದ ಅಲ್ಲಿನ ಅಡ್ವೊಕೇಟ್ ಅವರು ಗೌರ್ಮೆಂಟ್ ಅಡ್ವೊಕೇಟ್ ಅವರು ಖುದ್ದಾಗಿ ಗೌರವಾನ್ವಿತ ಉಚ್ಚ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ನನಗೆ ದೂರವಾಣಿ ತಿಳಿಸಿದ್ರು, ಈ ಥರ ಇದೆ. ಅದರ ಬಗ್ಗೆ ಸಂಬಂಧಪಟ್ಟ ಬಿಯರ್ ಬಾಟಲ್ ಓಪನ್ ಮಾಡುವಾಗ ಪಕ್ಕದಲ್ಲಿದ್ದ ಯುವಕನ ಮೇಲೆ ಬಿಯರ್ ಚೆಲ್ಲಿದ ಕ್ಷುಲ್ಲಕ ಕಾರಣಕ್ಕೆ 2 ಗುಂಪುಗಳ ನಡುವೆ ಗಲಾಟೆ ನಡೆದು ಯುವಕನೊಬ್ಬನ ಮೇಲೆ ಬಂದೂಕಿನಿಂದ ಗುಂಡು ಹಾರಿಸಿರುವ ಘಟನೆ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಅದೃಷ್ಟವಶಾತ್ ಗುಂಡು ತಾಗದೆ ಯುವಕ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಅರಸೀಕೆರೆ ತಾಲೂಕಿನ DM ಕುರ್ಕೆ ಗ್ರಾಮದ ರವಿ, ಕಾರ್ತಿಕ್, ಕುಮಾರ್ ಹಾಗೂ ಶ್ರೀನಿವಾಸ್ ಎಂಬುವರು ಬಾರ್ನ ಮುಂಭಾಗ
ಅಲ್ಲಿ ಕುತ್ಕೊಂಡು ಏನೋ ಮದ್ಯ ಸೇವಿಸ್ತಾ ಇದ್ರಂತೆ. ಇದ್ದಕ್ಕಿದ್ದಂತೆ ಮಳೆ ಶುರುವಾಗಿದ್ದ ಕಾರಣ ಬಾರ್ ಮುಂಭಾಗ ಹಾಕಿದ್ದ ಶೆಡ್ನ ಕೆಳಗಡೆ ಈ 4 ಮಂದಿ ಕುಳಿತು ಮದ್ಯ ಸೇವನೆ ಮುಂದುವರೆಸಿದ್ರು. ಇದೇ ಸ್ಥಳದಲ್ಲಿ ಸಿಂಗೇನಹಳ್ಳಿ ಪಾಳ್ಯದ ದರ್ಶನ್, ರಮೇಶ್, ಮಂಜುನಾಥ್ ಹಾಗೂ ಮಧುಸೂದನ್ ಅನ್ನೋರು ಅವರು ಕೂಡ ಅಲ್ಲೇ ಮದ್ಯ ಸೇವನೆ ಮಾಡ್ತಾ ಇದ್ರಂತೆ. ಮಳೆಯಿಂದ ತಪ್ಪಿಸ್ಕೊಳ್ಳಕ್ಕೆ ಶೆಡ್ ಅಡಿಲಿ ಕುಳಿತಿದ್ದ ವೇಳೆ ದರ್ಶನ್ ಬಿಯರ್ ಬಾಟ್ಲು ಓಪನ್ ಮಾಡಿದ್ದಾನೆ. ಆ ಸಮಯದಲ್ಲಿ ಬಿಯರ್ ಬಾಟಲ್ ನಲ್ಲಿ ಏನೋ ಬಿಯರ್ ಪಕ್ಕದಲ್ಲಿ ಕುಳಿತಿದ್ದ ಶ್ರೀನಿವಾಸ್ ಮೇಲೆ ಚೆಲ್ಲು ಬಿಟ್ಟಿದೆಯಂತೆ. ಓಪನ್ ಮಾಡಕ್ ಹೋದಾಗ ನನ್ ಮೇಲೆ ಯಾಕೆ ಬಿಯರ್ ಚೆಲ್ದೆ ಅಂತ ಶ್ರೀನಿವಾಸ್ ಪ್ರಶ್ನೆ ಮಾಡಿದ್ದಾನೆ. ಇದರಿಂದ ಕೋಪಗೊಂಡ ದರ್ಶನ್ ಶ್ರೀನಿವಾಸ್ ಜೊತೆ ಮಾತುಕತೆಗೆ ಇಳಿದು ಹಲ್ಲೆ ನಡೆಸಿದ್ದಾನೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗೋದನ್ನ ಗಮನಿಸಿದ ರವಿ, ಕಾರ್ತಿಕ್ ಮತ್ತೆ ಕುಮಾರ್ ಅವರು ಗಲಾಟೆಯನ್ನ ಸಮಾಧಾನಗೊಳಿಸ್ತಾ ಇದ್ರಂತೆ. ಈ ನಡುವೆ ಸಣ್ಣ ಘಟನೆಯು ನಂತರ ತೀವ್ರ ಸ್ವರೂಪ ಪಡ್ಕೊಂಡ್ಬಿಟ್ಟಿದೆ. ಸಿಟ್ಟಿಗೆದ್ದಿರ್ತಕ್ಕಂಥ ಕಿಡಿಗೇಡಿ ದರ್ಶನ್ ಬಂದೂಕನ್ನ ತಂದು ಮನೆಗೆ ಹೋಗಿ ತಂದಿದ್ದಾನೆ. ಬಂದೂಕ್ ತಗೊಬಂದು ಶ್ರೀನಿವಾಸ್ ಮೇಲೆ ಗುಂಡು ಹಾರಿಸಿದ್ದಾನೆ. ಅದೃಷ್ಟವಶಾತ್ ಶ್ರೀನಿವಾಸ್ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇನ್ನು ಈ ಘಟನೆಯಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಸ್ಥಳೀಯ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರಂತೇನೋ, ಅರೆಸ್ಟ್ ಕೂಡ ಮಾಡಿದ್ದಾರಂತೆ ಇಬ್ರು ಕೂಡ. ನೀವು ಲೋಡ್ ಮಾಡ್ಕೊಂಡು ಯಾರು ಸಾಯಿಸಿದ್ರೆ ನಾವೇನ್ ಮಾಡೋಣ? ಕೈ ಬಿಡ್ಬೇಕು. ಕೋವಿ ಕೊಟ್ರಿ ನೋಡಿ ಕೋವಿ ಬಿಡ್ರಿ. ಎಲ್ಲರೂ ಹೋಗ್ಬಿಡ್ತೀವಿ ಇಲ್ಲಿ ಸಿಡಿದ್ರೆ. ತನ್ನ ಹುಟ್ಟುಹಬ್ಬ ಆಚರಿಸಿಕೊಳ್ಳಲು ಬಂದಿದ್ದ ಪ್ರೇಯಸಿಯನ್ನ ನಂಬಿಸಿ ಅತ್ಯಾಚಾರ ನಡೆಸಿ ಬಳಿಕ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ಪ್ರಕರಣದ ಪ್ರಮುಖ ಆರೋಪಿಗೆ ಹಾಸನದ 3ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ಪ್ರಕರಣದ A1 ಆರೋಪಿ ಹಾಸನ ತಾಲೂಕಿನ ಹಾಡ್ಲಗೆರೆಯ ಪ್ರವೀಣ್ 29 ವರ್ಷ. ಆತನಿಗೆ ಇದೀಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಅಲ್ಲದೆ ಸಾಕ್ಷ್ಯ ನಾಶಪಡಿಸಿದ ಆರೋಪ ಹೊತ್ತಿದ್ದ A2 ಆರೋಪಿ ಆಗಿರ್ತಕ್ಕಂಥ ತಮ್ಮಣ್ಣಿ ಅಂತಕ್ಕಂಥವನ್ಗೆ 2 ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಿದೆ. 2018 ಏಪ್ರಿಲ್ 22ರಂದು ಈ ಘಟನೆ ನಡೆದಿತ್ತು. ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಲ್ಕೆರೆ ಗ್ರಾಮದ ಬಳಿ ಈ ಕೃತ್ಯ ನಡೆದಿತ್ತು. ಇನ್ನು ಬೇಲೂರು ತಾಲೂಕಿನ ಯುವತಿಯನ್ನ ಆರೋಪಿ ಪ್ರವೀಣ್ ಪ್ರೀತಿಸುವುದಾಗಿ ನಂಬಿಸಿದ್ದ. ಯುವತಿಯ ಹುಟ್ಟುಹಬ್ಬವನ್ನು ಆಚರಿಸುವ ನೆಪದಲ್ಲಿ ಪ್ರವೀಣ್ ಆಕೆಯನ್ನ ಕಲ್ಕೆರೆ ಗ್ರಾಮದ ಬಳಿಗೆ ಕರೆದುಕೊಂಡು ಹೋಗಿದ್ದ. ನಿರ್ಜನ ಪ್ರದೇಶದಲ್ಲಿ ಯುವತಿಯ ಮೇಲೆ ಅತ್ಯಾಚಾರವನ್ನ ಎಸಗಿದ ಆರೋಪಿ ಬಳಿಕ ಉಸಿರುಗಟ್ಟಿಸಿ ಬರ್ಬರವಾಗಿ ಕೊಲೆ ಮಾಡಿದ್ದ. ಈ ಕುರಿತು ಹಾಸನ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಅಂದಿನ ಇನ್ಸ್ಪೆಕ್ಟರ್ PK ರಾಜು ಅವರು ಸಮಗ್ರ ತನಿಖೆಯನ್ನು ನಡೆಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ರು. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ ಸಾಕ್ಷ್ಯಾಧಾರಗಳು ಮತ್ತೆ ಪೊಲೀಸರ ನಿಷ್ಪಕ್ಷಪಾತ ತನಿಖೆಯನ್ನ ಪರಿಗಣಿಸಿ ಆರೋಪಿಗೆ ಶಿಕ್ಷೆಯನ್ನ ಪ್ರಕಟಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಗಡಗರಬಳ್ಳಿ ಅಂತಕ್ಕಂಥ ಗ್ರಾಮದ ಸಮೀಪ ಇಂದು ಕಾಡಾನೆಗಳು ರಸ್ತೆ ದಾಟುವ ಸಂದರ್ಭದಲ್ಲಿ ಕಾರೊಂದನ್ನ ತುಳಿದು ಹಾನಿಗೊಳಿಸಿರುವ ಘಟನೆ ನಡೆದಿದೆ. ವಿದ್ಯಾಶಂಕರ್ ಅವರಿಗೆ ಸೇರಿದ ಕಾರು ಕಾಡಾನೆಗಳ ದಾಳಿಯಿಂದ ಹಾನಿಗೊಂಡಿದೆ ಅಂತ ತಿಳಿದು ಬಂದಿರತಕ್ಕಂಥದ್ದು. ಘಟನೆಯ ಮಾಹಿತಿ ತಿಳಿದಿದ್ದಂತೆ ವಲಯ ಅರಣ್ಯಾಧಿಕಾರಿಗಳಾದ ಹೇಮಂತ್ ಕುಮಾರ್ ಹಾಗೂ ಅರಣ್ಯ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾನಿಗೊಳಗಾದವರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಲಾಗುವುದು ಅಂತಕ್ಕಂಥ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಗ್ರಾಮಸ್ಥರು ವಿಶೇಷವಾಗಿ ರಾತ್ರಿ ಮತ್ತೆ ಬೆಳಗಿನ ಸಮಯದಲ್ಲಿ ಹೆಚ್ಚಿನ ಎಚ್ಚರಿಕೆಯಿಂದ ಸಂಚರಿಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಗಸ್ತು ಅರಣ್ಯ ಪಾಲಕರು ಹಾಗೂ ETF ಸಿಬ್ಬಂದಿಗಳಿಗೆ ಆ ಪ್ರದೇಶದಲ್ಲಿ ನಿಯಮಿತ ಗಸ್ತು ನಡೆಸುವಂತೆ ಸೂಚನೆ ನೀಡಲಾಗಿದೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಒಂದೇ ಹುದ್ದೆಗಾಗಿ ಇಬ್ಬರು ಅಧಿಕಾರಿಗಳ ಜಟಾಪಟಿ. ಹೇಮಾವತಿ ಪುನರ್ವಸತಿ ಯೋಜನೆಯ ಕಚೇರಿಯಲ್ಲಿಯ ಭಾರೀ ಹೈಡ್ರಾಮಾ. ಕೆಇಟಿ ತಡೆಯಾಜ್ಞೆ ನಡುವೆಯೂ ಮುಂದುವರೆದ ಗೊಂದಲ. ಕ್ಷುಲ್ಲಕ ಕಾರಣಕ್ಕೆ ಗುಂಡಿನ ದಾಳಿ. ಬಿಯರ್ ಚೆಲ್ಲಿದ್ದಕ್ಕೆ ಗುಂಡು ಹಾರಿಸಿದ ಕಿಡಿಗೇಡಿ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರು. ಪ್ರೇಯಸಿಯ ಅತ್ಯಾಚಾರ ಮತ್ತು ಹತ್ಯೆ ಪ್ರಕರಣ. ಹಾಸನದ ನ್ಯಾಯಾಲಯದಿಂದ ಮಹತ್ವದ ತೀರ್ಪು. ಆರೋಪಿಗೆ ಜೀವಾವಧಿ ಶಿಕ್ಷೆ, ಸಹಚರನಿಗೆ ಜೈಲು. ಕಾಡಾನೆ ದಾಳಿಯಿಂದ ಕಾರು ಹಾನಿ. ಅರಣ್ಯ ಇಲಾಖೆ ಭೇಟಿ, ಎಚ್ಚರಿಕೆ ಸೂಚನೆ. ಸಕಲೇಶಪುರದ ಕಡಗರವಳ್ಳಿಯಲ್ಲಿ ಘಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡುತ್ತಾರೆ ವಿಬಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.